ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಈ ವಿಡಿಯೋ ನಾನು ತುಂಬ ಲಾಂಗ್ ಬ್ಯಾಕೇ ಮಾಡಬೇಕಿತ್ತು. ಆಲ್ರೆಡಿ 6 to 7 ಮಂತ್ ಹಾಕಿದ್ದೀನಿ ನಾನು ನ್ಯೂ ಅಕಾಡೆಮಿ ಜಾಯ್ನ್ ಆಗಿ. ತುಂಬ ಜನ ಕೇಳ್ತಾ ಇದ್ದೀರಿ ಹಳೆ ಅಕಾಡೆಮಿ ಬಿಟ್ಟಾದ್ಮೇಲೆ ಎಲ್ಲಿ ವರ್ಕ್ ಮಾಡಿದ್ದೀರಿ ಅಂತ. ವರ್ಕ್ ಮಾಡ್ತಾ ಇದ್ದೀರಿ, ಏನು ಜಾಬ್ ಮಾಡ್ತಾ ಇದ್ದೀರಿ, ಅದೇ ಜಾಬ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಇಲ್ಲ ಜಾಬ್ ಚೇಂಜ್ ಮಾಡಿದ್ದೀರಿ ಅಂತ. ಒಬ್ವಿಯಸ್ಲಿ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದೇ ಫೀಲ್ಡಲ್ಲಿ. ಇದು ರಿಕ್ವೆಸ್ಟ್ ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ನನಗನ್ಸಿತ್ತು ಲಾಂಗ್ ಬ್ಯಾಕೇ ಹಾಕಬೇಕು ಅಂತ ಈ ವಿಡಿಯೋ, ಬಟ್ ನಾನು ಹಾಕಿರಲಿಲ್ಲ. ಇವಾಗ ಆಲ್ರೆಡಿ ಆ್ಯಕ್ಷನ್ 5 ಕ್ಯಾಮ್ರಾ ಇದೆ ನನ್ನ ಹತ್ರ, ಸೊ ಯೂಸ್ ಮಾಡ್ಕೊಳ್ಳೋಣ, ಡೈಲಿ ಒಂದು ಕಂಟೆಂಟ್ ಇರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನಾನು ನ್ಯೂ ಅಕಾಡೆಮಿನ ಎಕ್ಸ್ಪ್ಲೋರ್ ಮಾಡೋಣ, ತೋರಿಸ್ತೀನಿ ಹೇಗಿದೆ, ಯಾವುದೆಲ್ಲ ಫೆಸಿಲಿಟೀಸ್ ಇದೆ ಅಂತ. ಚಾನಲ್ಗೆ ಏನಾದರೂ ನ್ಯೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ಅಕಾಡೆಮಿನ ಒಂದು ರೌಂಡಾಗಿ ಬರೋಣ. ಸೊ ಇಲ್ಲಿ ಗೇಟ್ ಇದೆ, ಇದು ನಮ್ಮದು ಜಸರ್ ಅಲಾಯದ್ ಬ್ಯಾಡ್ಮಿಂಟನ್ ಅಂತ ಆ್ಯಂಡ್ ಹಾರ್ಸ್ ರೈಡಿಂಗ್. ಇದು ಮೇನ್ ಡೋರು, ಅನ್ಲೈಕ್ ಮೇನ್ ಗೇಟ್ ಆಗಿರುತ್ತೆ. ಸೊ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಒಂದು ಗ್ರೌಂಡ್ ಕಾಣಿಸುತ್ತೆ, ಇದು ಹಾರ್ಸ್ ರೈಡಿಂಗ್. ಬಿಕಾಸ್ ನಮ್ದು ಖಾಲಿ ಬ್ಯಾಡ್ಮಿಂಟನ್ ಮಾತ್ರ ಇಲ್ಲ, ಹಾರ್ಸ್ ರೈಡಿಂಗ್ ಅಕಾಡೆಮಿ, ಹಾರ್ಸ್ ರೈಡಿಂಗ್ ಸ್ಕೂಲ್ ಕೂಡ ಇದೆ, ಬ್ಯಾಡ್ಮಿಂಟನ್ ಅಕಾಡೆಮಿ ಕೂಡ ಇದೆ, ಹಾಗೆ ಬಿಲಿಯರ್ಡ್ಸ್ ಪ್ಲೇ ಸ್ಟೇಷನ್ ಎಲ್ಲ ಇದೆ. ಹಾಗೆ ಈ ಕಡೆ ರೈಟಲ್ಲಿ ಒಂದು ಪ್ರೇಯರ್ ರೂಮ್ ಇದೆ. ಅದಾದಮೇಲೆ ಇದು ಇಲ್ಲಿನ ವ್ಯೂ ನೋಡಿ ಹೆಂಗಿದೆ ಅಂತ. ಅದಾದಮೇಲೆ ಇದೊಂದು ಬೆನ್ಸ್ ಅವ್ರದ್ದೊಂದು ಟ್ರಕ್ ಇದೆ. ಕಾಂಪಿಟೇಷನ್ಗೆ ಹೋಗುವಾಗ ಹಾರ್ಸಸ್ನೆಲ್ಲ ಇದರಲ್ಲೇ ತೊಗೊಂಡು ಹೋಗ್ತಾರೆ. ಹಾರ್ಸಸ್ನ ಆದರೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಎಂಟ್ರೆನ್ಸಲ್ಲಿ ರೈಟ್ ಸೈಡಲ್ಲಿ ಬ್ಯಾಡ್ಮಿಂಟನ್ ಅಕಾಡೆಮಿ ಇರೋದು, ಬ್ಯಾಡ್ಮಿಂಟನ್ ಪ್ಲೇಸ್ ಇರೋದು ಇದು. ಹಾಗೆ ಇಲ್ಲೊಂದು ಸ್ಮಾಲ್ ಟ್ರ್ಯಾಕ್ಟರ್ ಇದೆ, ಬಿಕಾಸ್ ಹಾರ್ಸ್ ರೈಡಿಂಗ್ ಪ್ಲೇಸ್ ಏನಿದೆಯೋ, ಗ್ರೌಂಡ್ ಏನಿದೆಯೋ ಅದನ್ನು ಕರೆಕ್ಟ್ ಮಾಡ್ತಾ ಇರಬೇಕು. ಹಾಗೆ ಒಂದು 3 ಮೊಲ ಇದೆ, ರ್ಯಾಬಿಟ್ಸ್ ಇದೆ, ಅದನ್ನು ತೋರಿಸ್ಬಿಡೋಣ. ತುಂಬ ಕುದುರೆಗಳಿವೆ, ಹಾಗೆ ಕಾಂಪಿಟೇಷನ್ಗೆ ಹೋಗೋ ಕುದುರೆಗಳು ಕೂಡ ತುಂಬ ಸೈಕಾಗಿದೆ. ಅದನ್ನಾದರೆ ತೋರಿಸ್ತೀನಿ. ಬಿಕಾಸ್ ನಂಗೆ ಈ ಕಡೆ ಹೋಗಿ ಭಯ, ಯಾಕೆ ಅಂತ ಹೇಳಿದ್ರೆ ನನ್ನ ಓನರ್ ಮನೆ ಆ ಕಡೆ ನಾಯಿ ಇದೆ, 2 ನಾಯಿ, ಒಂದು ಡಾಲ್ಮೇಷನ್ ಮತ್ತು ಇನ್ನೊಂದು ಯಾವುದು ಲೋಕಲ್ ಬ್ರೀಡ್ ಇದೆ. ಅದು ಗೊತ್ತು ನಾವು ಇಲ್ಲೇ ವರ್ಕ್ ಮಾಡ್ತೀವಿ ಅಂತ, ಬಟ್ ಸ್ಟಿಲ್ ಒಂದೊಂದು ಸಲ ಮೈ ಮೇಲೆ ಎಗರುತ್ತೆ. ಇವಾಗ ನೋಡಿ ಇಲ್ಲಿ ಹಾರ್ಸಸ್ ಇದೆ, ಇದೊಂದು ಸ್ಮಾಲ್ದು. ಇದು ಸ್ಮಾಲು, ಇದು ಇನ್ನೊಂದಿದೆ, ಇದು ಸ್ವಲ್ಪ ಫ್ರೆಂಡ್ಲಿ ಇದೆ ಐ ಗೆಸ್. ಇವಾಗ ಇಲ್ಲೊಂದು ದೊಡ್ಡದಿದೆ. ನಂಗೆ ತುಂಬ ಹೆದರಿಕೆ ಆಗ್ತಾ ಉಂಟು, ಟಚ್ ಮಾಡೋಕ್ಕೆ ನಂಗೆ ಹೆದರಿಕೆ ಆಗ್ತಾ ಉಂಟು. ಬಿಕಾಸ್ ಏನೂ ಮಾಡಲ್ಲ ಐ ಗೆಸ್, ಬಟ್ ನಾನು ಇದ್ರ ಜೊತೆ ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ, ಸೊ ಅದಕ್ಕೆ ನಂಗೆ ಹೆದರಿಕೆ ಆಗ್ತಾ ಇರೋದು. ಸೊ ಇಲ್ಲಿ ನೋಡಿ, ಇಲ್ಲೊಂದಾಯಿತು, ತುಂಬ ಇದೆ, ಇಲ್ಲೊಂದು ಸ್ಮಾಲ್ ಇದೆ, ಹಾಗೆ ಮುಂದೆ ಒಂದಿದೆ ನೋಡಿ. ಇದೆಲ್ಲ ಹಾರ್ಸಸ್. ಇದು ಯಾವುದು ಟ್ರೈನ್ ಆಗಿಲ್ಲ ಕಾಂಪಿಟೇಷನ್ಗೆ, ಇದು ಜಸ್ಟ್ ಇಲ್ಲಿ ಎಷ್ಟು ಜನ ಬರ್ತಾರೋ, ಕ್ಲಬ್ಬಿಗೆ ಬರ್ತಾರೋ ಅವರು ಇದ್ರ ಮೇಲೆ ಕೂತ್ಕೊಂಡು ರೈಡ್ ಮಾಡ್ತಾರೆ ಇದೇ ಗ್ರೌಂಡಲ್ಲಿ. ಸೊ ಫೀಸಸ್ ತುಂಬ ಸೈಕಾಗಿರುತ್ತೆ ಇಲ್ಲಿ ದುಬೈ ಅಂತ ಹೇಳಿದ್ಮೇಲೆ. ಬನ್ನಿ ಕಾಂಪಿಟೇಷನ್ಗೆ ಹೋಗೋ ಹಾರ್ಸಸ್ ಯಾವುದೆಲ್ಲ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಅದಾದಮೇಲೆ ನಮ್ಮ ಬ್ಯಾಡ್ಮಿಂಟನ್ ಅಕಾಡೆಮಿ ವಿಸಿಟ್ ಮಾಡೋಣ. ಇದು ಇಲ್ಲಿನ ವಾಶ್ರೂಮ್ ಕೂಡ ಇದೆ, 2 ವಾಶ್ರೂಮ್. ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ 3 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ, 3 ಪೂಲ್ ಟೇಬಲ್ಸ್ ಇದೆ, 2 ಪ್ಲೇ ಸ್ಟೇಷನ್ ಇದೆ, ಅದಾದಮೇಲೆ ಹಾರ್ಸ್ ರೈಡಿಂಗ್ ಅಕಾಡೆಮಿ ಇದೆ. ಹಾಗೆ ಪಕ್ಕದಲ್ಲೇ ಒಂದು ಕೆಫೆ ಇದೆ ನಮ್ಮದೇ. ಸೊ ಇಲ್ಲಿ ಬಂದವರೆಲ್ಲ ಇಲ್ಲೇ ಏನಾದರೂ ಜ್ಯೂಸಸ್ ಆಗಿರ್ಬೋದು, ಏನಾದ್ರು ತಿನ್ನೋದಾದ್ರೆ ಇಲ್ಲೇ ತಿಂತಾರೆ. ಬನ್ನಿ ಫಸ್ಟ್ ಹೋಗಿ ಕೆಫೆನ ವಿಸಿಟ್ ತೋರಿಸ್ತೀನಿ ಕೆಫೆ ಹೇಗಿದೆ ಅಂತ. ಬಿಸಿಲು ಮಾತ್ರ ತುಂಬ ಸೈಕಾಗಿದೆ, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ. ಹಾಗೆ ಇಲ್ಲಿ ಈ ಕಡೆ ಕಾಣಿಸ್ತಾ ಇರೋದು ನಿಮಗೆ, ಇದು ಬಂದುಬಿಟ್ಟು ಏನು ಹಾರ್ಸ್ ರೈಡಿಂಗ್ ಎನ್ಕ್ವೈರಿಗೆ ಏನು ಬರ್ತಾರಲ್ವ, ಇದು ಹಾರ್ಸ್ ರೈಡಿಂಗ್ನ ಇದು. ಹಾಗೆ ತುಂಬ ಬೆಗ್ಗಳು ಕೂಡ ಇವೆ. 2 ಡಿಪಾರ್ಟ್ಮೆಂಟ್ಸ್ ಇದೆ, ಲೈಕ್ ಬ್ಯಾಡ್ಮಿಂಟನ್ಗೆ ಬೇರೆ ಇದೆ, ಹಾರ್ಸ್ ರೈಡಿಂಗ್ ಬೇರೆ ಇದೆ, ಬಟ್ ಒಂದೇ ನೇಮಲ್ಲಿ ಇರೋದು ನಮ್ಮ ಅಕಾಡೆಮಿ. ಅದನ್ನು ನೋಡ್ಕೊಳ್ಳೋಕೆ ಬೇರೆಯವರು ಇದ್ದಾರೆ, ನಮ್ಮ ಬ್ಯಾಡ್ಮಿಂಟನ್ನ ನೋಡ್ಕೊಳ್ಳೋಕೆ ಬೇರೆಯವರು ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ಇವಾಗ ಕೆಫೆ ಓಪನ್ ಆಗಿದೆಯಾ ಅಂತ. ಕೆಫೆ ಓಪನ್ ಆಗಿದ್ದರೆ ಅದೊಂದು ರೌಂಡ್ ತೋರಿಸ್ಬೋದು. ಬಿಸಿಲು ಮಾತ್ರ ತುಂಬ ಸೈಕಾಗಿದೆ, ಹೊರಗಡೆ ಬರೋ ಥರನೇ ಇಲ್ಲ. ಇದು ಕೆಫೆ, ಐ ಗೆಸ್ ಕ್ಲೋಸ್ ಆಗಿದೆ ಅಂತ. ಎಸ್, ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಮಾಡಿಲ್ಲ. ಏನು ಹಾರ್ಸ್ ರೈಡಿಂಗ್ ಏನಿದೆಯೋ
ಅವ್ರು ಈವ್ನಿಂಗಲ್ಲಿ ಓಪನ್ ಮಾಡ್ತಾರೆ. ಬಿಕಾಸ್ ಮಾರ್ನಿಂಗಲ್ಲಿ ಯಾರು ಸ್ಟೂಡೆಂಟ್ಸ್ ಬರೋಲ್ಲ. ನಾನು ಬೆಳಿಗ್ಗೆ ಯಾಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಲೈಕ್ ಪ್ಲೇಯರ್ಸ್ ಬರ್ತಾರೆ ಆಡಲಿಕ್ಕೆ ಟೈಮ್ಸ್. ಸೊ ಅದಕ್ಕೆ ನಾನು ಬೆಳಿಗ್ಗೆ ಬರ್ತೇನೆ. ಬನ್ನಿ ಕಾಂಪಿಟೇಷನ್ಗೆ ಹೋಗೋ ಹಾರ್ಸಸ್ನ ತೋರಿಸ್ತೀನಿ ಇವಾಗ ಹಿಂಗಿದೆ ಅಂತ. ಬೇಕು ಅಂತ ಹೇಳಿದ್ರೆ ಇದಕ್ಕೆ ಇರಾನಿ ಕ್ಲಬ್ ಅಂತ ಹೇಳ್ತಾರೆ. ಇರಾನಿ ಕ್ಲಬ್ ಒಳಗಡೆ ನಮ್ಮ ಅಕಾಡೆಮಿ ಇರೋದು, ಬ್ಯಾಡ್ಮಿಂಟನ್ ಅಕಾಡೆಮಿ. ಇರಾನಿ ಕ್ಲಬ್ನ ಓನರ್ ಬಂದುಬಿಟ್ಟು ಒಂದು ಲೇಡಿ. ಸೊ ಅವಳು ಈ ಅಕಾಡೆಮಿನ ಬಿಲ್ಡ್ ಮಾಡಿರೋದು, ಈ ಕ್ಲಬ್ನ ಬಿಲ್ಡ್ ಮಾಡಿರೋದು, ತುಂಬ ಹಾರ್ಸಸ್ನ ಇಟ್ಟಿದ್ದಾಳೆ. ಸೊ ಲೈಕ್ ಅವಳ ಮಗಳು ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ತುಂಬ ಪ್ರೈಸಸ್ನೆಲ್ಲ ಪಡೆದಿದ್ದಾಳೆ. ಅವಳು ಸೈಕಾಗಿ ಆಡ್ತಾಳೆ. ಅವಳು ರೈಡ್ ಮಾಡಿರೋದು, ಅವಳು ಮಾಡಿರೋ ಸ್ಟಂಟ್ನ ವೀಡಿಯೋ ನಂಗೆ ಸಿಕ್ಕಿದ್ರೆ ನಾನು ಈ ವಿಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಇನ್ನು ಕೆಲವು ಸ್ವಲ್ಪ ಹಾರ್ಸಸ್ ಕುದುರೆಗಳಿವೆ. ಸೊ ಇಲ್ಲೊಂದಿದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ತುಂಬಾ ಇದೆ. ಇದೆಲ್ಲ ಸ್ಮಾಲ್ದು ಆ್ಯಕ್ಚುಲಿ. ಇವಾಗ ಇನ್ನೂ ಏನು ಟ್ರೈನ್ ಆಗದೇ ಇರೋದು. ನನಗೆ ಹತ್ತಿರ ಹೋಗಲಿಕ್ಕೆ ತುಂಬ ಭಯ ಆಗ್ತಾ ಉಂಟು. ಬಿಕಾಸ್ ನೋಡಿ ಇಲ್ಲೆಲ್ಲ ಇದೆ ಹಾರ್ಸಸ್. ಅಮ್ಮ ಅದು ಜಸ್ಟ್ ಒಂದು ಸೌಂಡ್ ಮಾಡಿದ್ದಕ್ಕೆ ನಾನು ಎದುರೋದೆ. ಇವಾಗ ಕಾಂಪಿಟೇಷನ್ಗೆ ಹೋಗೋ ಹಾರ್ಸಸ್ ಒಳಗಡೆ ಇರುತ್ತವೆ. ಬನ್ನಿ. ನಾನು ಬರಲ್ಲ ಮಾರೆ, ಸಾವು. ಬಟ್ ಇದ್ರ ನೇಚರ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾಯಿದವರು ಗೊತ್ತಿರುತ್ತೆ, ಬೆಗ್ದಾದ್ರೂ ಗೊತ್ತಿರುತ್ತೆ. ಬಟ್ ಇದು ಯಾವಾಗ ಹೆಂಗಿರುತ್ತೋ ನೋಡೋಕ್ಕಂತೂ ತುಂಬ ಬೀಸ್ ಥರ ಕಾಣಿಸುತ್ತೆ ಗುರು. ಬನ್ನಿ ಕಾಂಪಿಟೇಷನ್ಗೆ ಹೋಗೋದಲ್ಲ, ಇವಾಗ ಇಲ್ಲಿ ಹೊರಗಡೆ ಇರುತ್ತೆ ನೋಡಿ. ಇದು ಕಾಂಪಿಟೇಷನ್ಗೆ ಕೊಡೋ ಬ್ಯಾಡ್ಜು ನೀವು ಇಲ್ಲಿ ನೋಡ್ಬೋದು. ಸೆಕೆಂಡ್ ಅಂತ ಇದೆ, ಥರ್ಡ್ ಅಂತ ಇದೆ, ಇದು ಸೆಕೆಂಡ್ ಅಂತ ಇದೆ. ಸೊ ಇಲ್ಲೊಂದಿದೆ. ಇದು ವೆಲ್ ಟ್ರೈನ್ಡ್. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ವೆಲ್ ಟ್ರೈನ್ಡ್ ಆಗಿರೋದು ನೋಡಿ. ಓಹೋ, ಇದು ಈ ಹಾರ್ಸಸ್ ಪಡೆದಿರೋದು ಅಕಾಡೆಮಿ 4th ಪ್ಲೇಸು, 3rd ಪ್ಲೇಸು, 1st ಪ್ಲೇಸು. ಇಲ್ಲಿ ನೋಡ್ಬೋದು ತುಂಬಾ ಇದೆ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಕರೆಕ್ಟಾಗಿ ಹೇಳ್ಬೇಕಂತ ಹೇಳಿದೆ. ನನಗೆ ಇವಾಗ ಇದ್ರ ಹತ್ತಿರ ಹೋಗಲಿಕ್ಕೆ ತುಂಬಾ ಬೇಜಾರು ಇನ್ ದ ಸೆನ್ಸ್ ಭಯ ಆಗ್ತಾಯಿದೆ. ಬೇಜಾರು ಯಾಕಂತ ಹೇಳಿದ್ರೆ ನನಗೆ ಇದ್ರ ಹತ್ತಿರ ಹೋಗೋಕೆ ಆಗ್ತಾಯಿಲ್ಲ ಅಂತ. ಇಲ್ಲೊಂದಿದೆ. ಇವಾಗ ಇನ್ನೊಂದಿದೆ ನೋಡಿ, ಎಷ್ಟು ಸೈಕಾಗಿ ನಿಂತ್ಕೊಂಡಿದೆ. ಓಹ್, ಇಲ್ಲೊಂದಿದೆ. ಕದ್ರೆ ಬರತ್ತೆ. ಬಟ್ ನನಗೆ ಹೆದರಿಕೆ ಹತ್ರ ಹೋಗೋಕೆ. ಯಮ್ಮ, ಓಹೋ, ಇದು ಇಷ್ಟು ಹತ್ತಿರ ಬಂದಿದೆ ಅದು ನಾನು ಕರೆದಿರೋದಕ್ಕೆ. ಬಟ್ ನಂಗೆ ಇವಾಗ ಅದನ್ನು ಟಚ್ ಮಾಡೋಕ್ಕೆ ಭಯ ಆಗ್ತಾಯಿದೆ. ಬಿಕಾಸ್ ಹಂಗೆ ಸೈಕ್ ಆಗಿದೆ ಗುರು ಅಷ್ಟು. ಒಬ್ಬ ಇಲ್ಲೊಂದಿದೆ ನೋಡಿ, ವೈಟು. ದಾ ಓಹ್, ಇದಕ್ಕೆ ನನ್ನ ಓನರ್ನ ಮಗಳು ಏನಿದ್ದಾಳೆ, ಈ ಇರಾನಿ ಕ್ಲಬ್ನ ಓನರ್ನ ಮಗಳು, ಇದಕ್ಕೆ ಹೇರ್ ಸ್ಟೈಲ್ ಎಲ್ಲ ಮಾಡಿಟ್ಟಿದ್ದಾಳೆ, ಕಾಣಿಸ್ಬೋದು ನಿಮಗೆ. ಇವಾಗ ಇನ್ನೊಂದಿದೆ. ಇದು ಕರೀತಾ ಇದೆ ನನಗೆ ಬಾ ಅಂತ. ಬಟ್ ನನಗೆ ಸಾರಿ ಗುರು, ನನಗಿಲ್ಲಿ ಯಾವುದು ಅಷ್ಟೊಂದು ಫ್ರೆಂಡ್ಲಿ ಆಗಿಲ್ಲ. ನಂಗೆ ಟೈಮ್ ತೊಗೊಳುತ್ತೆ. ನಾನು ಹಾರ್ಸ್ ರೈಡಿಂಗ್ ಮಾಡಬೇಕಂತ ಇದ್ದೀನಿ. ಬಟ್ ನಂಗೆ ತುಂಬ ಹೆದರಿಕೆ. ಇನ್ನೊಂದಿದೆ ನೋಡಿ, ವೈಟು. ಇದೆಲ್ಲ ಕಾಂಪಿಟೇಷನ್ಗೆ ಹೋಗೋದು ಹಿಂಗೆ. ಓಹೋ ಹೌಬಾ. ಸೊ ಇದೆಲ್ಲದು ಒಂದೇ ಸಲ ಹೊರಗಡೆ ಬಂತು ಅಂತ ಹೇಳಿದ್ರೆ ನಾನು ಸೈಕ್ ಆಗ್ತೀನಿ ಅಷ್ಟೆ. ಇನ್ನೊಂದಿದೆ. ಸೊ ಇಟ್ಸ್ ವೆರಿ ಹಾರ್ಡ್, ಗೊತ್ತಾಯ್ತಾ? ಯಾಕೆ ಅಂತ ಹೇಳಿದ್ರೆ ಇದ್ರ ಮೆಂಟಾಲಿಟಿ ಹೆಂಗಿದೆ, ಇದು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಇದನ್ನು ಯಾರು ರೈಡ್ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವಾಗ ಇಲ್ಲೊಂದಿದೆ. ಸೊ ಇದು ಬಿಚ್ಕೊಳ್ತಾ ಇದೆ. ಯಪ್ಪ, ನಾನು ಬರ್ತೀನಿ ಬಾಯ್ಸ್. ಇದಿಷ್ಟು ಆಯ್ತು. ಇವಾಗ ಇಲ್ಲಿ ಎಷ್ಟಿದೆ? 2, 4, 6, 8, 10, 12 ಇಲ್ಲಿವೆ. ಇನ್ನು ಕೆಲವು ಆ ಕಡೆ ಇದೆ. ಸೊ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಓಯ್, ಸಿ ಯು. ಫ್ರೆಂಡ್ಲಿ ಆದಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಅಲ್ಲಿ ತನಕ ನಿಮ್ಮನ್ನ ಹತ್ರ ಬರೋಕ್ಕೆ ನಂಗೆ ಹೆದರಿಕೆ ಆಗುತ್ತೆ. ಸಿ ಯು ಮಚ್ಚ, ಬಾಯ್ ಬಾಯ್. ಅದಾದಮೇಲೆ ಇಲ್ಲೊಂದು ಆಯಿತಾ, ಫೇರ್ ಹೌಸ್ ಥರ ಅದು ಶೆಡ್ಡಲ್ಲಿ ಇರೋದು. ಇವಾಗ ಇನ್ನೊಂದು ಕೆಲವು ಈ ಕಡೆ ಇದೆ, ತೋರಿಸ್ತೀನಿ. ಸೊ ಇದು ಇಲ್ಲಿನ ಗ್ರೌಂಡ್ ಇದೆಯಾ ಇಲ್ವೋ?
ಆ್ಯಕ್ಚುಲಿ ಇಲ್ಲಿ ಎಲ್ಲ ಸ್ಮಾಲ್ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇದೊಂದು ಚಿಕ್ಕದು. ಇದು ರೀಸೆಂಟ್ಲಿ ಮರಿ ಹಾಕಿರೋದಂತೆ. ಇಲ್ಲಿ ನೋಡಿ, ಅದ್ರ ಮರಿ ಇದು ರೀಸೆಂಟ್ಲಿ ಹಾಕಿರೋದು. ಆ್ಯಂಡ್ ಇದು ತಾಯಿ. ಅದಾದಮೇಲೆ ಇಲ್ಲೊಂದಿದೆ, ಇದು ಸಖತ್ ಹೈಟಾಗಿದೆ. ನನಗೆ ಎಲ್ಲರ ಜೊತೆನೂ ನಿಂತ್ಕೊಂಡು ಫೋಟೋ ತೊಗೋಬೇಕು, ಎಲ್ಲರದ್ರ ಜೊತೆನೂ ಕಿಟ್ಟಿ ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ. ಬಟ್ ನನಗೆ ತುಂಬ ಭಯ ಆಗ್ತಾ ಉಂಟು. ಒಂದು ಸಲ ಹಾರ್ಸ್ ರೈಡಿಂಗ್ ಮಾಡಿರೋದನ್ನು ಹಾಕಬೇಕು ಗುರು, ವೀಡಿಯೋ ಮಾಡಿ ಹೆಂಗಿರುತ್ತೆ ಫೀಲಿಂಗ್ಸ್ ಎಲ್ಲ ಅಂತ, ಹಿಂಗಿರುತ್ತೆ ಅಂತ. ಇದು ಆ್ಯಕ್ಚುಲಿ ನಾನು ಹೇಳಿದ್ನಲ್ವ, ಇದು ತುಂಬ ಕಾಂಪಿಟೇಷನ್ ಗೆದ್ದಿರೋ ಹಾರ್ಸಸ್. ಇದರ ನೇಮ್ ಬಂದುಬಿಟ್ಟು ಡೈಸಿ ಅಂತ. ಡೈಸಿ ನೋಡಿ ಎಷ್ಟು ಹೈಟಾಗಿದೆ. ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಸೈಕಾಗಿ ಹೈಟ್ ಆಗಿದೆ. ಇವಾಗ ಇಲ್ಲೊಂದು ವೈಟ್ ಇದೆ. ಅದಾದಮೇಲೆ ಇನ್ನೊಂದು ಆರ್ಸ್ಟಾಫ್ ಅಂತ ಇಲ್ಲೊಂದಿದೆ. ನೋಡಿ ಸೈಡಲ್ಲಿ ನಿಂತ್ಕೊಂಡಿದೆ. ಎಲ್ಲ ಇಲ್ಲಿ ಗೆದ್ದಿರೋ ಬ್ಯಾಡ್ಜ್ಗಳು. ಅದಾದಮೇಲೆ ಇನ್ನೊಂದು ರೊಸ್ಜಿ ಅಂತ ಇನ್ನೊಂದಿದೆ ನೋಡಿ. ಇಲ್ಲೇ ನೋಡಿ, ಇಲ್ಲಿ ನೋಡಿ ಮಚ್ಚ, ಹೇಗಿದೆಯಾ? ಚೆನ್ನಾಗಿದೆಯೇನೋ? ನಮಸ್ತೆ. ಸೊ ಇದು ಇನ್ನೊಂದಿದೆ. ಆಯಿತು, ಇಷ್ಟೇ. ಇದು ಇಲ್ಲಿನ ಹಾರ್ಸ್ ರೈಡಿಂಗ್ ಬಗ್ಗೆ. ಸೊ ಫೀಸ್ ಸ್ಟ್ರಕ್ಚರ್ಸ್ ಎಲ್ಲ ತುಂಬ ಜಾಸ್ತಿನೇ ಇರುತ್ತೆ, ಕಂಪೇರ್ ಮಾಡೋಕ್ಕಾಗಲ್ಲ ಇಂಡಿಯಾಗೆ. ಅದಾದಮೇಲೆ ಬನ್ನಿ ನಮ್ಮ ಅಕಾಡೆಮಿ ಒಳಗಡೆ ಹೋಗೋಣ, ಬ್ಯಾಡ್ಮಿಂಟನ್ದು. ಇದು ಇಲ್ಲಿನ ಎಂಟ್ರೆನ್ಸ್ ಓಪನ್ ಆಗ್ತಾ ಇದ್ದಾಗಲೇ 3 ಪೂಲ್ ಟೇಬಲ್ ಇದೆ. ಇಲ್ಲೊಂದಿದೆ, ಅದಾದಮೇಲೆ ಇನ್ನೊಂದು ನಿಮ್ಗೆ ಕಾಣಿಸ್ಬೋದು, ಇಲ್ಲೊಂದು, ಅದಾದಮೇಲೆ ಆ ಕಡೆ ಒಂದಿದೆ. ಸೊ ಲೈಟ್ ಆನ್ ಮಾಡಿದ್ರೆ ತುಂಬ ಸೈಕಾಗಿ ಕಾಣಿಸುತ್ತೆ ನೈಟಲ್ಲಿ ನೋಡಿ. ಸೊ ಇವಾಗ ಎಷ್ಟು 3:30 ಆಗಿರೋದ್ರಿಂದ ನಾನು ಯಾವುದೇ ಲೈಟ್ ಆನ್ ಮಾಡಿಲ್ಲ. ಕೋಚಿಂಗ್ ಟೈಮಲ್ಲಿ ಕೋರ್ಸ್ನ ಲೈಟ್ ಮಾತ್ರ ಆನ್ ಮಾಡ್ಕೊಂಡು ನಾನು ಕೋಚಿಂಗ್ ಮಾಡ್ತೀನಿ. ಕೋರ್ಸ್ ನನ್ನ ರೈಟಲ್ಲಿ ಇರುತ್ತೆ. ಇದು ಇಲ್ಲಿನ ಕೌಂಟರ್ ಹತ್ರ ವ್ಯೂ. ಅದಾದಮೇಲೆ ನಾನು ಹೇಳಿದ್ನಲ್ವ ಪ್ಲೇ ಸ್ಟೇಷನ್ ಇದೆ ಅಂತ, 2 ಪ್ಲೇ ಸ್ಟೇಷನ್ ಇದೆ. ಅದಾದಮೇಲೆ ನಾನು ಇದು ರೀಸೆಂಟ್ಲಿ ಯೂಸ್ಡ್ ಒನ್ ತೆಗ್ದಿರೋದು. ಬಿಕಾಸ್ ನಾನು ವರ್ಕ್ ಮಾಡ್ತಿರೋ ಪ್ಲೇಸಿಂದ ನಾನು ವರ್ಕ್ ಮಾಡ್ತಿರೋ ಪ್ಲೇಸಿಂದ ನನ್ನ ರೂಮಿಗೆ 7-8 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲ, ನನ್ನ ರೂಮಿಂದ ಇಲ್ಲಿ ಬರೋಕ್ಕೆ ನನಗೆ ಅಪ್ರಾಕ್ಸ್ 6.77 ಕಿಲೋಮೀಟರ್ ಹತ್ರ ಆಗುತ್ತೆ. ಈ ನನ್ನ ಅಕಾಡೆಮಿ ಇರೋದು ನಿಯರ್ ಟು ದುಬೈ ಸ್ಟೇಡಿಯಂ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಅದಕ್ಕೆ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಒಂದು ಮಾಡಾಕಬೇಕು, ಹೆಂಗಿದೆ, ಎಷ್ಟು ಪ್ರೈಸು, ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ. ಅದು ನೀವು ಇದು ಇನ್ನೊಂದು ಟೇಬಲ್ ಇದೆ ಇಲ್ಲಿದು ಲೈಟ್ ಕೂಡ ಹಾಗೆ ಇದೆ. ಲೈಟ್ ನೋಡಿ. ಅದಾದಮೇಲೆ ಕೋರ್ಟ್ ಒಳಗಡೆ ಎಂಟ್ರಿ ಮಾಡೋಣ. ನೋಡಿ, ನಮ್ದು ಬಂದುಬಿಟ್ಟು ಇಲ್ಲಿ 3 ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ. ಸ್ಪೆಸಿಫಿಕ್ ಆಗಿ ಹಾರ್ಸ್ ರೈಡಿಂಗ್ ಇದೆ. ಅದಾದಮೇಲೆ ಬ್ಯಾಡ್ಮಿಂಟನ್ ಇದಿರೋದು ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ 3. ಅದಾದಮೇಲೆ 3 ಟೇಬಲ್ ಇದೆ ಪೂಲ್ದು. ಅದಾದಮೇಲೆ 2 ಪ್ಲೇ ಸ್ಟೇಷನ್ಸ್ ಇದೆ. ಈ ಥರ ಇದು ನಾನು ವರ್ಕ್ ಮಾಡೋ ನ್ಯೂ ಅಕಾಡೆಮಿ. ಓನರ್ ಬಂದುಬಿಟ್ಟು ನನ್ನ ಬ್ಯಾಡ್ಮಿಂಟನ್ ಅಕಾಡೆಮಿಯ ಓನರ್ ಬಂದುಬಿಟ್ಟು ಮ್ಯಾಂಗ್ಳೂರಿನವರೇ. ಸೊ ಕನ್ನಡ ಮಾತಾಡ್ತಾರೆ. ಸೊ ಅದೊಂದು ನನಗೆ ಒಳ್ಳೇದಾಗಿರೋದು. ಇಷ್ಟೇ. ನ್ಯೂ ಪ್ಲೇಸ್ ಕೇಳ್ತಾ ಇದ್ರಿ, ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಹೆಂಗಿದೆ ಅಂತ. ಬಿಕಾಸ್ ಲಾಸ್ಟ್ ನಾನು ವರ್ಕ್ ಮಾಡಿರೋ ಪ್ಲೇಸ್ನ ನೋಡಿರೋದ್ರಿಂದ ನಾನು ನ್ಯೂ ಅಕಾಡೆಮಿ ಜಾಯ್ನ್ ಆಗಿರೋದು ನೋಡಬೇಕು ಅನಿಸಿರುತ್ತೆ. ಅದಕ್ಕೆ ಕೇಳಿರ್ತಾರೆ ಸ್ವಲ್ಪ ಜನ, ಎಲ್ಲರೂ ಕೇಳಿದ್ರಿ ಅಂತಲ್ಲ. ಸೊ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ನ್ಯೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನು ವೀಡಿಯೋ ಬೇಕಂತ ದುಬೈ ಕಡೆಯಿಂದ ಕಮೆಂಟ್ ಬಾಕ್ಸಲ್ಲಿ ಹಾಕಿಡಿ, ಪಕ್ಕ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ. ನಮಸ್ತೆ, ಬಾಯ್ ಬಾಯ್.